ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧದಲ್ಲಿ ಉಂಟಾಗಿರೋ ಬಿಕ್ಕಟ್ಟು ಮತ್ತೊಂದು ಮಜಲು ಪಡೆದಿದೆ. ಚೀನಾ ಬೆಂಬಲದೊಂದಿಗೆ ಮೆರಿತಾ ಇರುವಂಥ ಮಾಲ್ಡೀವ್ಸ್ ಸರ್ಕಾರ ಭಾರತ ವಿರೋಧಿ ಧೋರಣೆಯನ್ನು ಮುಂದುವರಿಸಿದೆ. ಇತ್ತೀಚೆಗೆ ಚೀನಾ ಪ್ರವಾಸ ಕೈಗೊಂಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜಾ ಸ್ವದೇಶಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಮಾಲ್ಡೀವ್ಸ್ನಲ್ಲಿರುವಂಥ ಭಾರತೀಯ ಸೈನಿಕರನ್ನ ಮಾರ್ಚ್ 15ರ ಒಳಗಾಗಿ ವಾಪಸ್ ಕರೆಸ್ಕೊಳ್ಳಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗಾಗಲೇ ಭಾರತದ ವಿರೋಧ ಕಟ್ಟಿಕೊಂಡು ಹಲವು ಸಮಸ್ಯೆ ಎದುರಿಸುತ್ತಿರುವ ಮಾಲ್ಡೀವ್ಸ್ಗೆ ಇನ್ನು ಬುದ್ಧಿ ಬಂದಂತೆ ಕಾಣುತ್ತಿಲ್ಲ. ಇದೀಗ ಮತ್ತೊಮ್ಮೆ ಭಾರತದ ವಿರುದ್ಧವೇ ಮಾತನಾಡಿರುವ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜಾ ಮಾಲ್ಡೀವ್ಸ್ ನೆಲದಿಂದ ಮಾರ್ಚ್ 15ರೊಳಗೆ ಸೇನೆ ವಾಪಸ್ ಕರೆಯಿಸಿಕೊಳ್ಳಿ ಎಂದು ಭಾರತಕ್ಕೆ ತಾಕೀತು ಮಾಡಿದ್ದಾರೆ. ಮಾಲ್ಡೀವ್ಸ್ನಲ್ಲಿನ ಭಾರತದ ಸೇನಾ ನೆಲೆ ತೆರವಿಗೆ ಒತ್ತಡ, ಭಾರತೀಯ ಸೈನಿಕರು ದೇಶ ತೊರೆಯುವಂತೆ ಡೆಡ್ಲೈನ್. ಮಾಲ್ಡೀವ್ಸ್ನಲ್ಲಿನ ಭಾರತ ಸೇನಾ ನೆಲೆ ಸ್ಥಾಪಿಸಿದ್ದು ಹಲವು ವರ್ಷಗಳಿಂದಲೂ ಹಿಂದೂ ಮಹಾಸಾಗರದ ಮೇಲೆ ನಿಗಾ ಇರಿಸಿದೆ. ಇದೀಗ ಭಾರತದ ಜೊತೆಗಿನ ಪ್ರವಾಸೋದ್ಯಮ ಬಿಕ್ಕಟ್ಟಿನ ನಡುವೆಯೇ ಚೀನಾ ಪ್ರವಾಸ ಕೈಗೊಂಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಚೀನಾದಿಂದ ವಾಪಸ್ ಆಗುತ್ತಿದ್ದಂತೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಭಾರತಕ್ಕೆ ಸೆಡ್ಡು ಹೊಡೆದು ಹಿಂದೂ ಮಹಾಸಾಗರದಲ್ಲಿ ಅಧಿಪತ್ಯ ಸಾಧಿಸಲು ಮುಂದಾಗಿರುವ ಚೀನಾ ಮಾಲ್ಡೀವ್ಸ್ನ ಅಭಿವೃದ್ಧಿಗಾಗಿ ಸುಮಾರು $130 ಮಿಲಿಯನ್ ಹಣವನ್ನ ಸಾಲವಾಗಿ ನೀಡಿದೆ. ಮತ್ತು ಚೀನಾ ಭೇಟಿ ಬಳಿಕ ಮಾಲ್ಡೀವ್ಸ್ ಅಧ್ಯಕ್ಷ ಪರೋಕ್ಷವಾಗಿ ಭಾರತದ ಮೇಲೆ ಹರಿಹಾಯ್ದಿದ್ದು ಚೀನಾದ ಕೈಗೊಂಬೆಯಂತೆ ಮಾಲ್ಡೀವ್ಸ್ ವರ್ತಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. 1988ರ ಘಟನೆ ಮರೆಯಿತೆ ಮಾಲ್ಡೀವ್ಸ್. ಅಂದು ರಕ್ಷಣೆಗಾಗಿ ಅಂಗಲಾಚಿದ್ದ ದ್ವೀಪ ರಾಷ್ಟ್ರ. 1988ರ ನವೆಂಬರ್ನಲ್ಲಿ ಶ್ರೀಲಂಕಾ ಉಗ್ರರ ಜೊತೆ ಸೇರಿ ಮಾಲ್ಡೀವ್ಸ್ನ ಗುಂಪೊಂದು ದೇಶವನ್ನ ವಶಪಡಿಸಿಕೊಂಡಿದ್ದರು. ಅಂದು ಉಗ್ರರ ದಾಳಿಯಿಂದ ತತ್ತರಿಸಿ ಹೋಗಿದ್ದ ಮಾಲ್ಡೀವ್ಸ್ ರಕ್ಷಣೆಗಾಗಿ ಭಾರತದ ಬಳಿ ಅಂಗಲಾಚಿ ರಕ್ಷಿಸುವಂತೆ ನೆರವು ಕೇಳಿತ್ತು. ನೆರವು ಕೇಳಿದ 9 ಗಂಟೆಗಳಲ್ಲೇ ಆಪರೇಷನ್ ಕ್ಯಾಕ್ಟಸ್ ಶುರು ಮಾಡಿದ್ದ ಭಾರತ ಕೇವಲ 18 ಗಂಟೆಯಲ್ಲೇ ಆಪರೇಷನ್ ಮುಗಿಸಿ ಉಗ್ರರಿಂದ ಮಾಲ್ಡೀವ್ಸ್ ದೇಶವನ್ನ ರಕ್ಷಿಸಿತ್ತು. ಮೂಲಗಳ ಪ್ರಕಾರ ಪ್ರಸ್ತುತ ಮಾಲ್ಡೀವ್ಸ್ನಲ್ಲಿ 88 ಭಾರತೀಯ ಸೈನಿಕರು ಮಾಲ್ಡೀವ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಂತಿ ಸ್ಥಾಪಿಸಲು ಹಾಗೂ ಹಿಂದೂ ಮಹಾಸಾಗರದ ಮೇಲೆ ನಿಗಾ ಇರಿಸಲು ಭಾರತೀಯ ಸೇನೆ ಮಾಲ್ಡೀವ್ಸ್ನಲ್ಲಿ 30 ವರ್ಷಗಳ ಹಿಂದೆ ಸೇನಾ ನೆಲವನ್ನ ಸ್ಥಾಪಿಸಿತ್ತು. ಆದರೆ ಚೀನಾದ ಪರ ಒಲವು ತೋರಿಸಿ ಭಾರತ ವಿರೋಧಿ ನಿಲುವು ತಾಳಿ ಅಧಿಕಾರಕ್ಕೆ ಬಂದ ಮುಯಿಜಾ ಭಾರತದ ಸೈನಿಕರನ್ನ ಹಿಂಪಡೆಯುವಂತೆ ಆದೇಶ ನೀಡಿದ್ದಾರೆ. ಕೊನೆಗೂ ಮೌನ ಮುರಿದ ವಿದೇಶಾಂಗ ಸಚಿವ. ಇನ್ನು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಕೊನೆಗೂ ಮಾಲ್ಡೀವ್ಸ್ನೊಂದಿಗೆ ನಡೆಯುತ್ತಿರುವ ರಾಜತಾಂತ್ರಿಕ ವಿವಾದದ ಬಗ್ಗೆ ಮೌನ ಮುರಿದಿದ್ದು, ಪ್ರತಿಯೊಂದು ದೇಶವು ಭಾರತವನ್ನ ಬೆಂಬಲಿಸುತ್ತದೆ ಅಥವಾ ಭಾರತದ ನಿಲುವನ್ನ ಒಪ್ಪುತ್ತದೆ ಎಂದು ಖಾತರಿಪಡಿಸಲಾಗುವುದಿಲ್ಲ. ರಾಜಕೀಯವು ಹಾವು ಏಣಿಯಂತೆ ಮೇಲಕ್ಕೇರಲೂಬಹುದು, ಕೆಳಕ್ಕಿಳಿಯಲೂಬಹುದು. ಆದರೆ ಆ ರಾಷ್ಟ್ರದ ಜನರು ಭಾರತದ ಬಗ್ಗೆ ಉತ್ತಮ ಭಾವನೆಗಳನ್ನ ಹೊಂದಿದ್ದಾರೆ ಮತ್ತು ಉತ್ತಮ ಸಂಬಂಧವನ್ನ ಹೊಂದುವ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ. ಒಟ್ನಲ್ಲಿ ಚೀನಾ ಕೈಗೊಂಬೆಯಾಗಿರುವ ನೂತನ ಅಧ್ಯಕ್ಷ ಮೊಹಮ್ಮದ್ ಮುಯಿಜಾ ಅಧಿಕಾರಕ್ಕೇರಿದ ದಿನದಿಂದಲೂ ಭಾರತ ವಿರೋಧಿ ನಿಲುವು ತಳೆದಿರುವುದು ಸ್ಪಷ್ಟ. ಅಧ್ಯಕ್ಷನ ಈ ನಿಲುವಿನಿಂದ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.